ಈಗ ಪಿತೃಪಕ್ಷ ನಡೀತಾ ಇದೆ, ಆದ್ದರಿಂದ ಹೊಸ ಖರೀದಿ, ಮದುವೆ, ನಿಶ್ಚಿತಾರ್ಥ ಇದ್ಯಾವುದನ್ನು ಮಾಡಬಾರ್ದು ಅಂತೇಳಿ ಹೇಳ್ತಾರೆ. ಹಾಗಾದರೆ ಪಿತೃಪಕ್ಷ ಅಂತ ಹೇಳಿದರೆ ಏನು ಅನ್ನುವಂಥ ಪ್ರಶ್ನೆ ಬರ್ತದೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ ಅಂತೇಳಿ ಹೇಳ್ತಾರೆ. ಇಲ್ಲಿ ಪಿತೃ ಅಂತ ಹೇಳಿದರೆ ನಮ್ಮ ಪೂರ್ವಜರು. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದರೆ ನಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳುವಂಥ, ಅವರಿಗೆ ಗೌರವವನ್ನು ಸಲ್ಲಿಸುವಂಥ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ 15 ದಿನಗಳ ಕಾಲವೇ ಈ ಪಿತೃಪಕ್ಷ. ಈ ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದ ಮಾಡೋದ್ರಿಂದ, ಪಿಂಡದಾನ ಮಾಡೋದ್ರಿಂದ, ತರ್ಪಣವನ್ನು ಬಿಡೋದ್ರಿಂದ ನಮ್ಮ ಪೂರ್ವಜರು ಸಂತುಷ್ಟಗೊಂಡು ನಮ್ಮನ್ನು ಆಶೀರ್ವದಿಸ್ತಾರೆ ಅನ್ನುವಂಥ ನಂಬಿಕೆ. ಇನ್ನು ಈ ಪಿತೃ ಕಾರ್ಯವನ್ನು ಶ್ರಾದ್ದ ಅಂತೇಳಿ ಕೂಡ ಕರೀತಾರೆ. ಅಂದರೆ ಯಾವುದನ್ನು ನಾವು ತುಂಬ ಶ್ರದ್ಧೆಯಿಂದ ಮಾಡುತ್ತೇವೋ ಅದುವೇ ಶ್ರಾದ್ದ ಅಂತ ಹೇಳಿ. ಈ ಪಿತೃ ಕಾರ್ಯಗಳಲ್ಲಿ ನಿಯಮ ಜಾಸ್ತಿ, ಅಂದರೆ ತುಂಬ ಅಚ್ಚುಕಟ್ಟಾಗಿ ಮಡಿ ಉಟ್ಟು ಬಹಳ ಶ್ರದ್ಧೆಯಿಂದ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಇದನ್ನು ಶ್ರಾದ್ದ ಅಂತೇಳಿ ಕರೀತಾರೆ. ಇನ್ನು ನಮ್ಮ ಶಾಸ್ತ್ರಗಳ ಪ್ರಕಾರ ದೇವ ಕಾರ್ಯಕ್ಕಿಂತಲೂ ಪಿತೃ ಕಾರ್ಯಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಅಂದರೆ ಪಿತೃ ಕಾರ್ಯಗಳನ್ನು ಮಾಡದಿದ್ದರೆ ದೇವರ ಅನುಗ್ರಹ ಕೂಡ ಸಿಗುವುದಿಲ್ಲ ಅಂತೇಳಿ ಹೇಳ್ತಾರೆ. ಉದಾಹರಣೆಗೆ ಯಾವುದು ಶುಭ ಕಾರ್ಯ ಮಾಡುವ ಮೊದಲು ನಾಂದಿ ಸಮಾರಾಧನೆ ಅಂಥೇಳಿ ಮಾಡ್ತಾರೆ. ಅಂದರೆ ಪಿತೃಗಳ ಅನುಗ್ರಹವನ್ನು ಪಡೆದುಕೊಂಡ ನಂತರವಷ್ಟೇ ಶುಭ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ. ಇನ್ನು ಈ ಪಿತೃಪಕ್ಷದ 15 ದಿನಗಳ ಕಾಲವನ್ನು ಕೇವಲ ಪಿತೃಗಳಿಗೆ ಮೀಸಲಿಟ್ಟಿರೋದ್ರಿಂದ ಈ 15 ದಿನಗಳ ಕಾಲದಲ್ಲಿ ಮದುವೆ, ನಿಶ್ಚಿತಾರ್ಥ ಅಥವಾ ಯಾವುದೇ ಶುಭ ಕಾರ್ಯಕ್ರಮ, ಹೊಸ ಖರೀದಿಯನ್ನೆಲ್ಲ ಮಾಡಬಾರ್ದು ಅಂತೇಳಿ ಹೇಳ್ತಾರೆ. ನಾವು ಆಚರಿಸಿಕೊಂಡು ಬಂದಿರುವಂಥ ಎಲ್ಲ ಆಚರಣೆಗಳ ಹಿಂದೆ ಒಂದು ಕಾರಣ ಇದೆ. ಆ ಕಾರಣವನ್ನು ತಿಳಿದು ನಾವು ಆಚರಣೆಗಳನ್ನು ಆಚರಿಸಿದರೆ ಆ ಆಚರಣೆ ಅರ್ಥಪೂರ್ಣ ಆಚರಣೆ ಆಗ್ತದೆ. ನೀವೇನಂತೀರಾ?